ಫೆಬ್ರವರಿ 1ರಂದು ನಗರದ ಜಸ್ಟ್ ಕ್ಲಬ್ನಲ್ಲಿ ಗ್ಲೋಬಲ್ ಐಕಾನ್ ವ್ಯವಹಾರ ಮತ್ತು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗುರುಬಂಡೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹೈದರಾಬಾದ್ ಕರ್ನಾಟಕ ಯುವ ಕಲಾವಿದರ ಹಾಗೂ ಸಾಂಸ್ಕೃತಿಕ ನೃತ್ಯ ಸಂಘದ ವತಿಯಿಂದ ಫೆಬ್ರವರಿ 1ರಂದು ಸಂಜೆ 6 ಗಂಟೆಗೆ ನಗರದ ಜಸ್ಟ್ ಕ್ಲಬ್ನಲ್ಲಿ ಗ್ಲೋಬಲ್ ಐಕಾನ್ ವ್ಯವಹಾರ ಮತ್ತು ಸಾಧಕರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಕನ್ನಡ ಚಲನಚಿತ್ರದ ನಟರು ಆಗಮಿಸುತ್ತಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಂತ್ರಿಗಳು, ಶಾಸಕರು ಹಾಗೂ ಗಣ್ಯ ವ್ಯಕ್ತಿಗಳು ಆಗಮಿಸುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದಾದ್ಯಂತ 22 ಜನರಿಗೆ ಗ್ಲೋಬಲ್ ಐಕಾನ್ ವ್ಯವಹಾರ ಹಾಗೂ ಸಾಧಕರ ಪ್ರಶಸ್ತಿ ನೀಡುತ್ತಿದ್ದು, ಇದರಲ್ಲಿ ವಿಭಿನ್ನ ಚಿಂತಕರ ಉದ್ಯಮಿಗಳಿಗೆ, ಉದಯೋನ್ಮುಖ ಉದ್ಯಮಿಗಳಿಗೆ ಮತ್ತು ಯಶಸ್ವಿ ಉದ್ಯಮಿದಾರರಿಗೆ ಹಾಗೂ ಎಲ್ಲಾ ಕ್ಷೇತ್ರದ ವಿಶಿಷ್ಟ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಎಂದರು. ಮತ್ತು ಸಾಧಕರ ಪ್ರಶಸ್ತಿ ಅಂತೇಳಿ ಗ್ಲೋಬಲ್ ಐಕಾನ್ ಬಿಸ್ನೆಸ್ ಅಂಡ್ ಅಚೀವರ್ ಅವಾರ್ಡ್ಸ್ ಅಂತೇಳಿ 2026 ಈ ಕಾರ್ಯಕ್ರಮವನ್ನು ನಗರದ ಜಸ್ಟ್ ಕ್ಲಬ್ನಲ್ಲಿ ಸಾಯಂಕಾಲ 6 ಗಂಟೆಗೆ ಪ್ರಾರಂಭವಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ಕನ್ನಡ ಚಲನಚಿತ್ರ ನಟ ನಟಿಯರು ಕೂಡ ಆಗಮಿಸುತ್ತಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಆಗಿರ್ಬೋದು, ಮತ್ತು ಜೊತೆಗೆ ಅಜಯ್ ಸಿಂಗ್ ಸರ್ ಆಗಿರ್ಬೋದು ಹಾಗೂ ಸ್ಥಳೀಯ ಶಾಸಕರುಗಳು ಆಗಮಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡದ ಸ್ಯಾಟಲೈಟ್ ಚಾನಲ್ ಆಗಿರ್ತಕ್ಕಂಥ ಸ್ಪೀಡ್ ನ್ಯೂಸ್ ಕೂಡ ಸಹಭಾಗಿತ್ವ ಇರುತ್ತದೆ. ಜೊತೆಗೆ ಈ ಕಾರ್ಯಕ್ರಮ ಕರ್ನಾಟಕದಾದ್ಯಂತ ಒಂದು 22 ಜನರಿಗೆ ಒಂದು ಆಯ್ಕೆ ಮಾಡಿದ್ದೀವಿ. ಅಂದರೆ ಗ್ಲೋಬಲ್ ಐಕಾನ್ ವ್ಯವಹಾರಗಳು ಮತ್ತು ಸಾಧಕರ ಪ್ರಶಸ್ತಿ 2026 ಎನ್ನುವ ಒಂದು ಪ್ರಶಸ್ತಿಗೆ. ಇದರಲ್ಲಿ ವಿಭಿನ್ನ ಚಿಂತಕರಾಗಿರ್ಬೋದು, ಉದ್ಯಮಿಗಳಿಗಾಗಿರ್ಬೋದು, ಉದಯೋನ್ಮುಖ ಉದ್ಯಮಿಗಳಿಗಾಗಿರ್ಬೋದು ಮತ್ತು ಯಶಸ್ವಿ ಉದ್ಯಮಿದಾರಿಗಾಗಿರ್ಬೋದು ಹಾಗೂ ಎಲ್ಲ ವಿಶಿಷ್ಟ ಸಾಧಕರನ್ನು ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಸರ್ ಸರ್ ಅಂದರೆ ಈಗ ಈ ಕಾರ್ಯಕ್ರಮಕ್ಕಂದರೆ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಆ ಹೆಸರು ಇದು ಬಹಿರಂಗಪಡಿಸಿಲ್ಲ ಸರ್. ಅಂದರೆ ಇದು ಓನ್ಲಿ ಇನ್ವೈಟೀಸ್ಗಂತ ಅಷ್ಟೇ ಈ ಕಾರ್ಯಕ್ರಮ ಇರ್ತದೆ. ನಟಿ ಶ್ರುತಿಯವರಾಗಿರ್ಬೋದು ಮತ್ತು ಬಿಗ್ ಬಾಸ್ ಖ್ಯಾತಿಯ ಮತ್ತು ಐಶ್ವರ್ಯ ಸಿಂಧೋಗಿಯವರಾಗಿರ್ಬೋದು ಮತ್ತು ಕನ್ನಡ ಚಲನಚಿತ್ರ ನಟಿಯರಾದ ರಾಘವಿ ಅರಳುಗುಂಡಿಗೆ ಅವರು ಕೂಡ ಕಲಬುರಗಿ ಭಾಗದವರು, ಅವರು ಕೂಡ ಆಗಮಿಸುತ್ತಿದ್ದಾರೆ. ಅವರು ಈಗಂದ್ರೆ 22 ಜನರ ಗ್ಲೋಬಲ್ ಐಕಾನ್ ಬಿಸ್ನೆಸ್ ಆ್ಯಂಡ್ ಅಚೀವರ್ಸ್ ಅವಾರ್ಡ್ನ 22 ಜನರ ಹೆಸರು ಪಟ್ಟಿ ಹೋಗ್ತೀನಿ ತಮ್ಮ ಎದುರುಗಡೆ. ಡಾಕ್ಟರ್ ಅಮರೇಶ್ವರಿ ಬಾಬುರಾವ್ ಚಿಂಚನ್ಸೂರ್, ಡಾಕ್ಟರ್ ಸುರೇಶ್ ಎಲ್ ಶರ್ಮಾ, ಆನಂದ್ ಶಹಾ, ಶ್ರೀ ಶ್ಯಾಮ್ ಖಂಡೇಲ್ವಾಲ್, ಶ್ರೀ ವೀರೇಶ್, ಡಾಕ್ಟರ್ ಸುನೀಲ್ ರಾಠೋಡ್, ಶ್ರೀಮತಿ ಮೀತಾ, ಡಾಕ್ಟರ್ ಸಿದ್ದು ಪಾಟೀಲ್, ಪ್ರಶಾಂತ್ ಬಿಜಾಸ್ಪುರೆ, ಪವನ್ ಗುತ್ತೇದಾರ್, ಕುಶಾಲ್ ಆಂದೋಲಾ, ರಾಘವಿ ಅರಳುಗುಂಡಿಗಿ, ಮಲ್ಲಿಕಾರ್ಜುನ್ ಮೋದಿ, ಸುರೇಂದ್ರ ನರೋಣಕರ್, ಶ್ರೀ ರವಿ ಗಾಜ್ರೆ, ರಾಘವೇಂದ್ರ ಕಲ್ಯಾಣ್ಕರ್, ನಿಂಗರಾಜ್ ಸಿಂಗಾಡಿ, ಅನ್ವಿತಾ ಆರಾಧನ್ ಮತ್ತು ಶ್ರೀಮತಿ ಸುಪ್ರಿಯಾ ಹತ್ರಿಕಿ, ಕಾಶಿನಾಥ್ ವಾರಿಕ್, ಸುನೀತಾ ದೊಡ್ಮನಿ ಹಾಗೂ ಕುಮಾರ ಶೌರ್ಯರಾವ್ ಇವರೆಲ್ಲರೂ ಗ್ಲೋಬಲ್ ಐಕಾನ್ ವ್ಯವಹಾರಗಳು ಮತ್ತು ಸಾಧಕರ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಾರೆ. ಇದರಲ್ಲಿ ಅಂದರೆ ಒಂದು 22 ಜನರಲ್ಲಿ ಕರ್ನಾಟಕದಾದ್ಯಂತ ಅಂದರೆ ಎಲ್ಲ ಡಿಸ್ಟಿಕಲ್ಲಿ ಗುಲ್ಬರ್ಗದೊಂದು 5 ಜನ ಇದ್ದಾರೆ ಸರ್. ಇದರಲ್ಲಿ ಮತ್ತು ಬೇರೆ ಎಲ್ಲ ಡಿಸ್ಟಿಕಲ್ಲಿ ಕೂಡ ಅಂದರೆ ಬೆಂಗಳೂರಿಂದ ಮತ್ತು ವಿಜಯನಗರ ಜಿಲ್ಲೆಯಿಂದ ಯಾದಗಿರಿ, ರಾಯಚೂರು, ಬೀದರು ಈ ಥರ ಎಲ್ಲ ಭಾಗಗಳಿಂದ ಆಯ್ಕೆ ಮಾಡಿದ್ವಿ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್
ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.